ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡ್ರಿ, ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ರಿ, ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ರೀ. ಅದ್ರಾಗೂ ಈ ಬ್ಯಾಳೆ ಹಾಕಿ ಮಾಡಿದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ. ಈ ರೊಟ್ಟಿ ಹಸಿ ಖಾರ ಮೊಸರು ಜೊತೆ ಹಚ್ಕೊಂಡು ತಿಂದ್ರಂತೂ ಮಸ್ತ್ ನೋಡ್ರಿ. ಇದನ್ನು ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಂಬರ್ತೀನಿ ರೀ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಾತ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಬರ್ರಿ ಈಗ ನೋಡೋಣ. ಈಗ ನೋಡ್ರಿ, ಇದು ಉಳ್ಳಾಗಡ್ಡಿ ಸೊಪ್ಪು ರೀ. ಇದನ್ನು ಸ್ವಚ್ಛಂಗೆ ತೊಳ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ. ಮತ್ತು ಈಗ ಒಂದು ಮುಷ್ಟಿ ಎಷ್ಟು ತೊಗರಿಬೇಳೆನ ನೆನೆ ಹಾಕೊಂಡೇನ್ರಿ, ಒಂದು 2 ತಾಸು. ಈಗ ನೋಡ್ರಿ ಫ್ರೆಂಡ್ಸ್, ಇಷ್ಟು ಸಣ್ಣಾಗಿ ಹೆಚ್ಚಿ ಇಟ್ಕೋಬೇಕ್ರಿ ಇದನ್ನ. ಈಗ ಒಂದು ಬಾಳ್ಗೆ ಇಟ್ಕೊಂಡೇನ್ರಿ ಗ್ಯಾಸ್ ಮೇಲೆ. ಅದಕ್ಕೆ ಒಂದು 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಾಕತ್ತೀನಿ. ಎಣ್ಣೆ ಕಾದ್ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದು ಒಂದು ದೊಡ್ಡ ಸೈಜಿಂದ ಟೊಮೆಟೊ ಹಾಕೊಳಕತ್ತೀನಿ ರೀ. ನಾನಿಲ್ಲಿ ಒಗ್ಗರಣೆಗೆ ಟೊಮೆಟೊ ಅಷ್ಟು ಹಾಕೊಳಕತ್ತೀನಿ. ಯಾಕಂತ ಹೇಳಿದ್ರೆ ಇದು ಉಳ್ಳಾಗಡ್ಡಿ ಸೊಪ್ಪಲ್ರಿ, ಹಾಗಾಗಿ ಟೊಮೆಟೊ ಅಷ್ಟು ಹಾಕೊಳತ್ತೀನಿ ರೀ. ಟೊಮೆಟೊ ಫ್ರೈ ಮಾಡ್ಕೋಬೇಕ್ರಿ. ಅದಕ್ಕಿಂತ ಮುಂಚೆ ಈಗ ಒಂದು ಸ್ವಲ್ಪ ಉಪ್ಪು ಮತ್ತು ಹಸಿ ಖಾರ ಹಾಕೊಳಕತ್ತೀನಿ ರೀ. ಈ ಹಸಿ ಖಾರ ಹಾಕೊಂಡ್ರೆ ಮಸ್ತ್ ಟೇಸ್ಟ್ ಬರ್ತೈತೆ ರೀ ಈ ಪಲ್ಯಕ್ಕೆ. ಇದು ಬೇಕಂದ್ರೆ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ನಾನು ಈ ರೆಸಿಪಿ, ಹಸಿ ಖಾರ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳಿದರೆ. ಬೇಕಂದ್ರೆ ನೀವು ಒಣ ಖಾರನೂ ಹಾಕ್ಕೋಬೋದು ರೀ, ಅಂದರೆ ರೆಡ್ ಚಿಲ್ಲಿ ಪೌಡ್ರ್. ಈಗ ನೋಡಿರಿ, ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡಿದ್ದೊಂದು ಸಲ ಕೈ ಆಡಿಸ್ಬೇಕ್ರಿ. ಈಗ ತೊಳೆದಿಟ್ಕೊಂಡಿದ್ವಲ್ರಿ ಬ್ಯಾಳೆ, ಅದನ್ನು ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇನ್ನೊಂದು ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಉಳ್ಳಾಗಡ್ಡಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರಂಗಿಲ್ಲ ರೀ, ಉಳ್ಳಾಗಡ್ಡಿ ಸೊಪ್ಪಲ್ರಿ, ಹಾಗಾಗಿ ಬರೀ ಟೊಮೆಟೊ ಅಷ್ಟೇ ಹಾಕ್ಕೋಬೇಕು ಇದನ್ನ. ನೋಡ್ರಿ, ಈಗ ಇದನ್ನ ಎಲ್ಲ ಕೂಡಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಸಣ್ಣ ಉರಿ ಒಳಗೆ ಒಂದು 5 ನಿಮಿಷ ಇಡಬೇಕ್ರಿ. ಅಂದರೆ ಈ ಬ್ಯಾಳೆ ಒಗ್ಗರಣೆ ಎಲ್ಲ ಚೆಂದಾಗಿ ಬೇಯ್ತೈತಿ, ಹಾಗಾಗಿ ಮತ್ತು ಚೆಂದಾಗಿ ಫ್ರೈ ಆಗ್ತಾವ್ರಿ ಇವು ಬ್ಯಾಳೆ ಎಲ್ಲ. ಇಲ್ಲಾಂದ್ರೆ ಹಸಿ ಹಸಿ ಹಂಗೆ ಇರ್ತಾವೆ. ಹಾಗಾಗಿ 5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಇಟ್ಕೋಬೇಕು. ಈಗ ನೋಡಿರಿ, ಆಲ್ಮೋಸ್ಟ್ ಬ್ಯಾಳೆ ಎಲ್ಲ ಬೆಂದಾವು. ಈಗ ಹೆಚ್ಚಿಟ್ಕೊಂಡಿದ್ವಲ್ರಿ ಆನಿಯನ್ ಸೊಪ್ಪು, ಅದನ್ನು ಈಗ ಎಲ್ಲ ಕೂಡಿ ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡಿರಿ ಫ್ರೆಂಡ್ಸ್, ಈಗೆಲ್ಲ ಹಾಕ್ಕೊಂಡೀನಿ. ಇದನ್ನೀಗ ಒಗ್ಗರಣೆ ಜೊತೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣಿಸಾಕತ್ತೈತಲ್ರಿ. ಮತ್ತು ತಿನ್ನೋಕ್ಕೂ ಅಷ್ಟೇ ಮಸ್ತ್ ಆಗ್ತೈತ್ರಿ ಇದು. ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ರೆಸಿಪಿನ ಅಂತ ಹೇಳ್ಬೋದು ರೀ ಇದು. ಈ ಕಡೆ ಎಲ್ಲ ಭಾಳ ಮಾಡ್ತಾರ್ರಿ. ನೋಡಿರಿ ಫ್ರೆಂಡ್ಸ್, ಈಗ ಇನ್ನೊಂದು 5 ನಿಮಿಷ ಮುಚ್ಚಿ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೊಂಡೇನಿ. ನೋಡಿರಿ, ಇದಕ್ಕೆ ಒಂದು ಹನಿನೂ ನೀರು ಹಾಕ್ಕೊಂಡಿಲ್ಲ ರೀ. ಇಷ್ಟು ಹಾಕ್ಕೊಂಡಿದ್ದನ್ನ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಮಸ್ತ್ ಫ್ರೈ ಆಗುತ್ತೆ ರೀ, ಫುಲ್ಲು ಸಾಫ್ಟಾಗಿ, ಭಾಳ ಮಸ್ತ್ ಆಗ್ತೈತಿ. ಈಗ ನೋಡಿರಿ, ಫೈನಲ್ಲಾಗಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೇನಿ. ಹಾಕ್ಕೊಂಡಾದ್ಮೇಲೆ ಇದನ್ನ ಚಲೋ ಹೊತ್ನಂಗೆ ಒಂದು ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಮಸ್ತ್ ನೋಡಿರಿ ಫ್ರೆಂಡ್ಸ್. ಆಹಾ, ಎಷ್ಟು ಟೇಸ್ಟ್ ಆಗೈತೆ ರೀ, ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ರೀ. ನೀವು ಟ್ರೈ ಮಾಡಿರಿ, ಮತ್ತು ಹೆಂಗಾಗೈತೆ ಅಂಥೇಳಿ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.